ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುರ್ಲಿಬಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂದ್ರೆ RRB ಗ್ರೂಪ್ ಡಿ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿತ್ತು. ಆ ರಿಸಲ್ಟ್ನಲ್ಲಿ ಯಾರ್ಯಾರು ಪಾಸ್ ಆಗಿದ್ದಿರಲ್ಲ ಅವರಿಗೆ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್ ಅಂದ್ರೆ ಫಿಸಿಕಲ್ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ. ಇದೇ ತಿಂಗಳದಾಗ ಫಿಸಿಕಲ್ ಅದಾವು. ಯಾರ್ಯಾರು ಎಕ್ಸಾಮ್ ಪಾಸ್ ಆಗಿದ್ದಿರಲ್ಲ ಅವರ ಫಿಸಿಕಲ್ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ. ಮತ್ತು ಫಿಸಿಕಲ್ ಡೇಟ್, ಪ್ಲೇಸ್ ಆಫ್ ಯಾವ ಡೇಟಿಗೆ ನಡೀತಾವೋ ನಿಮ್ಮದು ಫಿಸಿಕಲ್ ಅದನ್ನು ಬಿಟ್ಟಿದ್ದಾರೆ. ಅದನ್ನು ಅಧಿಕೃತ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಕೊರಿ. ಇನ್ನೊಂದು ಏನು ಹೇಳೋದಂದ್ರೆ, ಫಿಸಿಕಲ್ದಲ್ಲಿ ಮೇಲ್ ಕ್ಯಾಂಡಿಡೇಟ್ದವ್ರಿಗೆ ಏನು ಇರ್ತೈತಿ, ಫಿಮೇಲ್ ಕ್ಯಾಂಡಿಡೇಟ್ದವ್ರಿಗೆ ಏನು ಇರ್ತೈತಿ ಅಂದ್ರೆ, ಫಿಸಿಕಲ್ ಯಾವ ರೀತಿ ಮಾಡ್ತಾರೋ ವೇಟ್ ಲಿಫ್ಟ್ ಮಾಡೋದು ಇರ್ತೈತಿ. ಅದು ಮಿನಿಮಮ್ ಅದು. ಯಾರಿಗೆ ಮೇಲ್ ಕ್ಯಾಂಡಿಡೇಟ್ದವ್ರಿಗೆ 35 kg ಕ್ಯಾರಿ ಮಾಡಬೇಕು. 35 kg 100 ಮೀಟರ್ 2 ಮಿನಿಟ್ದಲ್ಲಿ ನೀವು ಕ್ಯಾರಿ ಮಾಡ್ಕೊಂಡು ರನ್ ಮಾಡಬೇಕು. ಮತ್ತು ರನ್ನಿಂಗ್ ಇರುತ್ತೆ 1 ಕಿಲೋಮೀಟರ್ನ 4 ಮಿನಿಟ್ 15 ಸೆಕೆಂಡ್ಗಳಲ್ಲಿ ನೀವು ಕವರ್ ಮಾಡಬೇಕು. ಮತ್ತು ಇನ್ನೊಂದು ಹೈಟ್ 165 ಹೈಟ್ ಮಿನಿಮಮ್ ಫಾರ್ ಜನರಲ್ OBC SC ಕ್ಯಾಂಡಿಡೇಟ್ದವ್ರಿಗೆ. ಇನ್ನು ST ಕ್ಯಾಂಡಿಡೇಟ್ದವ್ರಿಗೆ 160 ಹೇಳಿದ್ದಾರೆ. ಅವ್ರಿಗೆ ವೇಟ್ ಎಷ್ಟು ಇರಬೇಕಂದ್ರೆ, ವೇಟ್ ಮಸ್ಟ್ ಬಿ ಪ್ರಪೋರ್ಷನೇಟ್ ಟು ಹೈಟ್. ನಿಮ್ಮ ಹೈಟಿಗೆ ತಕ್ಕಂತೆ ನಿಮ್ಮ ವೇಟ್ ಇರಬೇಕು ಅಂತ ಇದ್ದಾರೆ. ಇನ್ನು ಮಹಿಳಾ ಕ್ಯಾಂಡಿಡೇಟ್, ಫಿಮೇಲ್ ಕ್ಯಾಂಡಿಡೇಟ್ದವ್ರಿಗೆ ನೋಡೋದಾದ್ರೆ ಪುರುಷರಿಗೆ 35 kg ಇಟ್ಟಿದ್ದಾರೆ 100 ಮೀಟರ್ಗೆ. ಇಲ್ಲಿ ಮಹಿಳೆಯರಿಗೆ ಎಷ್ಟು 20 kg ಲಿಫ್ಟ್ ಮಾಡಬೇಕು ಅವ್ರಿಗೆ ವೇಟನ್ನು, ಅದು 100 ಮೀಟರ್ನ 2 ಮಿನಿಟ್ದಲ್ಲಿ. ಇನ್ನು ರನ್ನಿಂಗ್ ಅವರಿಗೆ 1 ಕಿಲೋಮೀಟರ್ನ 5 ಮಿನಿಟ್ 40 ಸೆಕೆಂಡ್ ಇಟ್ಟಿದ್ದಾರೆ. ಹೈಟ್ ಎಷ್ಟು ಇರಬೇಕಂದ್ರೆ 152 ಇರ್ಬೇಕು ಹೈಟ. ಇನ್ನು ಅವರಿಗೆ ಮಿನಿಮಮ್ ವೇಟ್ ಅಂತ ಹೇಳಿದ್ದಾರೆ. ಅವರಿಗೆ 45 kg ಮಿನಿಮಮ್ ವೇಟ್ ಇರಬೇಕು. ಕಡಿಮೆ ವೇಟ್ ಇದ್ರೆ ಮೋಸ್ಟ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ಸು ಇರ್ತೈತಿ. ಯಾಕಂದ್ರೆ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದ ಡಿ ಗ್ರೂಪಿಗೆ ಅರ್ಜಿ ಹಾಕಿರ್ತೀವಿ. ಆದ್ರೆ ಅಲ್ಲಿ ವೇಟ್ ಅವನ್ನ 20 kg ವೇಟ್ ಲಿಫ್ಟ್ ಮಾಡೋ ಅಷ್ಟು ಕೆಪಾಸಿಟಿ ನಿಮಗೆ ಇರಬೇಕು. ಅದಕ್ಕೆ ಮಹಿಳಾ ಕ್ಯಾಂಡಿಡೇಟ್ದವ್ರಿಗೆ 45 kg ಮಿನಿಮಮ್ ವೇಟ್ ಇರಬೇಕಂತ ಹೇಳಿದರು. ಇನ್ನೊಂದು ಹೇಳೋದು ಏನಂದ್ರೆ, ವೇಟ್ ಕ್ಯಾರಿಂಗ್ ಟಾಸ್ಕ್ ಇದು ಪೈಲ ನೀವು ಏನು ಫಿಸಿಕಲ್ಗೆ ಸ್ಟಾರ್ಟಿಂಗ್ದಲ್ಲಿ ಹೋದ್ರಂದ್ರೆ ವೇಟ್ ಕ್ಯಾರಿ ಮಾಡೋದ ಫಸ್ಟ್ ಟಾಸ್ಕ್ನ ಕೊಡ್ತಾರೋ. ಫಸ್ಟ್ ಟಾಸ್ಕ್ದಲ್ಲಿ ಯಾರು ಪಾಸ್ ಆಗ್ತಿರಲ್ಲ ಅವ್ರಿಗೆ ನೆಕ್ಸ್ಟ್ ಟಾಸ್ಕ್ ರನ್ನಿಂಗ, ಹೈಟ, ವೇಟ್ ಚೆಕ್ ಮಾಡೋದಕ್ಕೆ ನೆಕ್ಸ್ಟ್ ರೌಂಡಿಗೆ ಕೊಡ್ತಾರೋ. ಆದ್ರೆ ನೀವು ಯಾರು ವೇಟ್ ಕ್ಯಾರಿ ಮಾಡೋ ಟಾಸ್ಕ್ದಲ್ಲಿ ಫೇಲ್ ಆಗ್ತಿರಲ್ಲ ಅವ್ರನ್ನ ಎಲಿಮಿನೇಟ್ ಮಾಡ್ತಾರಂತ ಹೇಳಿದರು. ಮತ್ತು PWD ಕ್ಯಾಂಡಿಡೇಟ್ ಅವರಿಗೆ ಫುಲ್ಲಿ ಎಕ್ಸಮ್ಟೆಡ್ ಫ್ರಮ್ ದಿ ಫಿಸಿಕಲ್ ಎಂಡೂರೆನ್ಸ್ ಟೆಸ್ಟ್.